ನಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಂದ್ರೆ ಅಪರಾಧ ತಡೆ ಕುರಿತಂತೆ ಪೊಲೀಸ್ ಇಲಾಖೆಯವರು ಬೀಟ್ ಮೂಲಕ ಆಗಲಿ ಹೈವೇ ಪೆಟ್ರೋಲ್ ವೆಹಿಕಲ್ಸ್ ನೀವೆಲ್ಲ ನೋಡಿರ್ತೀರಾ. ರಿಂಗ್ ರೋಡಲ್ಲೆಲ್ಲ ನೀವು ಟ್ರಾವೆಲ್ ಮಾಡ್ಬೇಕಾದ್ರೆ ಹೈವೇ ಪೆಟ್ರೋಲ್ ವೆಹಿಕಲ್ಸ್ ಅವರು ಪೆಟ್ರೋಲಿಂಗ್ ಅಲ್ಲಿ ಇರ್ತಾರೆ. ಮತ್ತು ಅದೇ ರೀತಿ 112 ಗರುಡ ವೆಹಿಕಲ್ಸ್ ಅವರು ನೀವು ಯಾವುದೇ 100ಗೆ ಅಥವಾ 112ಗೆ ನೀವು ಕಂಪ್ಲೇಂಟ್ಸ್ ಕೊಟ್ಟಾಗ ಇಮಿಡಿಯೇಟ್ ಆಗಿ ನಿಮಗೆ ರೆಸ್ಪಾಂಡ್ ಮಾಡೋಕ್ಕೆ ಅವರು ವಿದಿನ್ ಅ ಸ್ಪ್ಯಾನ್ ಆಫ್ 5 ಮಿನಿಟ್ಸ್ ಅವರು ಅಲ್ಲಿ ಹಾಜರಾಗಿರ್ತಾರೆ. ಅದೇ ರೀತಿ ಪೊಲೀಸ್ ಇಲಾಖೆಯೊಂದಿಗೆ ನೀವು ಸಹಕರಿಸೋದು ಯಾವ ರೀತಿ ನೀವು ನಿಮ್ಮ ಕಡೆಯಿಂದ ಸಹಕಾರ ನೀಡಬಹುದಂದ್ರೆ, ನೀವು ಹೆಚ್ಚಾಗಿ ಜಾಗರೂಕರಾಗಿ ನಿಮ್ಮ ಏರಿಯಾ, ನಿಮ್ಮ ರೋಡ್ಗಳಲ್ಲಿ ಯಾರು ಅನುಮಾನಾಸ್ಪದವಾಗಿ ಯಾರು ತಿರುಗಾಡ್ತಾರೆ ಕಂಡು ಬಂದಲ್ಲಿ ಅಂಥವ್ರ ಬಗ್ಗೆ ಇಮಿಡಿಯೇಟ್ ಆಗಿ ಕಂಟ್ರೋಲ್ ರೂಮ್ಗೆ 112 ಸಂಖ್ಯೆ ಫೋನ್ ನಂಬರ್ಗೆ ಕಾಲ್ ಮಾಡಿ ನೀವು ಮಾಹಿತಿ ಕೊಟ್ಟರೆ ಇಮಿಡಿಯೇಟ್ ಆಗಿ ನಾವು ಅವ್ರನ್ನ ಸೆಕ್ಯೂರ್ ಮಾಡಿ ಅವ್ರನ್ನ ಕ್ವೆಶ್ಚನ್ ಮಾಡಿ ಮುಂದೆ ಕ್ರಮ ತಗೊಳಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಚಿಕ್ಕ ಎಫರ್ಟ್ ಹಾಕಿ ನೀವು ಯಾವ ರೀತಿ ನಿಮ್ಮ ಸೇಫ್ ಗಾರ್ಡ್ ನೀವು ಮಾಡ್ಕೋಬಹುದು ಅಂದ್ರೆ, ಈಗ ನಾವು ಹೆಚ್ಚಿನ ಪ್ರಕರಣಗಳಲ್ಲಿ ನೋಡಿದೀವಿ, ನೀವೆಲ್ಲ ಹೊರಗಡೆ ಊರುಗಳಿಗೆ ಅಥವಾ ಬೇರೆ ಕಡೆ ಹೋಗ್ಬೇಕಾದ್ರೆ ನಿಮ್ಮ ಮನೆಗಳನ್ನ ಲಾಕ್ ಮಾಡ್ಕೊಂಡು ಹೋಗ್ತೀರಾ. ನಮ್ದೇನ್ ರಿಕ್ವೆಸ್ಟ್ ಅಂದ್ರೆ, ದಯವಿಟ್ಟು ನಿಮ್ಮ ಸ್ವಂತ ಮನೆ ಆಗಿದ್ದಲ್ಲಿ ಈ ಪ್ಯಾಡ್ ಲಾಕ್ ಬರುತ್ತಲ್ಲ, ಹ್ಯಾಂಗಿಂಗ್ ಲಾಕ್ಸ್, ಅದ್ರ ಬದಲು ದಯವಿಟ್ಟು ನೀವು ಡೋರ್ ಲಾಕ್ಗಳನ್ನ ಹಾಕೊಂಡು ಹೋದ್ರೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ನಿಮ್ಮ ಮನೆ ಲಾಕ್ಡ್ ಆಗಿದೆ ತುಂಬಾ ದಿನದಿಂದ ಅಂತ ಕಣ್ಣು ಹಿಡಿಯೋದು ಆ ಥರ ಬ್ಯಾಡ್ ಎಲಿಮೆಂಟ್ಸ್ಗೆ ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೆ ದಯವಿಟ್ಟು ಈ ಪ್ಯಾಡ್ ಲಾಕ್ಗಳನ್ನ ಹಾಕೋದು ಅವಾಯ್ಡ್ ಮಾಡಿ. ಅದೇ ರೀತಿ ತುಂಬಾ ಹೆಚ್ಚಿನ ಕ್ಯಾಶ್ ಆಗಲಿ ವ್ಯಾಲ್ಯೂಬಲ್ಸ್ ಆಗಲಿ ದಯವಿಟ್ಟು ಮನೆಯಲ್ಲಿ ಇಟ್ಕೊಳಕ್ ಹೋಗ್ಬೇಡಿ. ಇಟ್ ಇಸ್ ಅ ಮಿನಿಮಲ್ ಅಮೌಂಟ್ ಟು ಕೀಪ್ ಇಟ್ ಇನ್ ದ ಲಾಕರ್. ಅದಕ್ಕೆ ದಯವಿಟ್ಟು ಬ್ಯಾಂಕ್ ಲಾಕರ್ಗಳನ್ನ ಉಪಯೋಗಿಸಿ ಮನೆಯಲ್ಲಿ ಆದಷ್ಟು ಬೆಲೆ ಬಾಳುವಂತ ವಸ್ತುಗಳನ್ನ ಇಟ್ಕೋಬೇಡಿ. ಅದೇ ರೀತಿ ನೀವು ಇಫ್ ಯು ಆಲ್ ಆರ್ ಅವೇರ್, ನೀವು ಲಾಕ್ಡ್ ಹೌಸಸ್, ನೀವು ತುಂಬಾ ದಿನ ಮನೆ ಬಿಟ್ಟು ಬೇರೆ ಊರಿಗೆ ಹೋಗ್ತಾ ಇದ್ದೀರಾ ಅಂತ ಇದ್ರೆ ಆ ಮಾಹಿತಿ ನೀವು ಸ್ಟೇಷನ್ಗೆ ನೀಡಿದಲ್ಲಿ ನಾವು ಪ್ರತಿ 3 times ಆಫ್ ದ ಡೇ ಅದನ್ನ ಚೆಕ್ ಮಾಡ್ಸಕ್ಕೆ ನಮ್ಮಲ್ಲಿ ವ್ಯವಸ್ಥೆ ಇರುತ್ತೆ. ನಾವು ಅದನ್ನ ಲಾಕ್ ಹೌಸ್ ನ ಪದೇ ಚೆಕ್ ಮಾಡಿಸಿ ನೀವು ವಾಪಸ್ ಬರೋವರೆಗೂ ನಿಮ್ಮ ಮನೆಯನ್ನ ಸುರಕ್ಷಿತವಾಗಿ ನಾವು ನಿಗಾಲಿಡಕ್ಕೆ ನಮಗೆ ಸಹಾಯಕಾರಿಯಾಗುತ್ತೆ. ಅದೇ ರೀತಿ ನೀವು ನೋಡಿರಬಹುದು, ಹೆಚ್ಚಿನ ಇಂಟ್ರೆಸ್ಟ್ ಪ್ರಾಮಿಸ್ ಮಾಡಿ ನಿಮಗೆ ಚೀಟಿ ಹಾಕಿಸ್ಕೊಳ್ಳೋದು ಮತ್ತೊಂದು ಇರುತ್ತೆ. ದಯವಿಟ್ಟು ನೀವು ಚೀಟಿ ಎಷ್ಟೇ ಲೂಕ್ರೇಟಿವ್ ಆಗಿ ಅವರು ನಿಮಗೆ ಆಫರ್ಸ್ ಕೊಟ್ರು ಅಂಥದ್ರ ಬಗ್ಗೆ ದಯವಿಟ್ಟು ಎಚ್ಚರಿಕೆಯಿಂದಿರಿ. ಯಾರನ್ನು ಯಾವುದೇ ದುರುದ್ದೇಶ ಇಲ್ಲದೆ ಹೆಚ್ಚಿನ ಬ್ಯಾಂಕು ಇನ್ನೊಂದು ರಿಜಿಸ್ಟರ್ಡ್ ಕಂಪನೀಸ್ ನೀಡೋದಕ್ಕಿಂತ ಹೆಚ್ಚಿನ ರೇಟಲ್ಲಿ ಅವರು ನಿಮಗೆ ಕೊಡ್ತಾ ಇದ್ದಾರೆ ಇಂಟ್ರೆಸ್ಟ್ ಅಂದ್ರೆ ಅದು ಚೀಟಿಂಗ್ ಅಂತಾನೆ ನಿಮ್ಮ ಮನಸ್ಸಿಗೆ ಫಸ್ಟ್ ಬರಬೇಕಾಗುತ್ತೆ. ಅದಕ್ಕೆ ದಯವಿಟ್ಟು ಅಂಥದ್ರಲ್ಲಿ ಇನ್ವೆಸ್ಟ್ ಮಾಡಬೇಡಿ. ಪ್ಲಸ್ ಅದರಲ್ಲಿ ಏಜೆಂಟ್ ತರ ನೀವು ಕೆಲಸನೂ ಮಾಡಬಾರ್ದು. ನಾವು ಎಷ್ಟೋ ಕೇಸಸ್ ಅಲ್ಲಿ ನೋಡಿರ್ತೀವಿ, ಅವರು ಹೋಗಿ ಅದರಲ್ಲಿ ಇನ್ವೆಸ್ಟ್ ಮಾಡೋದ್ರಲ್ಲದೆ ಒಂದು 10 ಜನನ ಇಂಟ್ರೊಡ್ಯೂಸ್ ಮಾಡಿಸಿ ಅವ್ರಿಗೆ ಏಜೆಂಟ್ ತರ ಅವರೇ ರೆಕಗ್ನೈಸ್ ಆಗಿರ್ತಾರೆ. ಎಷ್ಟೋ ಕೇಸಸ್ ಅಲ್ಲಿ ಅವರನ್ನು ಅಕ್ಯೂಸ್ಡ್ ಆಗಿ ನಾವು ಪರಿಗಣಿಸ್ತೀವಿ. ಅದಕ್ಕೆ ದಯವಿಟ್ಟು ಇಂಥದ್ನೆಲ್ಲ ಅವಾಯ್ಡ್ ಮಾಡಿ. ನಾನು ಹೇಳಿದ ಹಾಗೆ, if you are careful and if you are alert, you can avoid many of the crimes which happen. ಉದಯಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಶಕ್ತಿನಗರದಲ್ಲಿ ಈ ಒಂದು ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ಇಲ್ಲಿಗೆ ಬಂದಿರುವಂತಹ ಶಕ್ತಿನಗರದ ಎಲ್ಲ ಸಾರ್ವಜನಿಕರೇ ಮತ್ತು ಎಲ್ಲ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳಿದ್ದಾರೆ. ತಮ್ಮಲ್ಲಿ ಏನು ಮನವಿ ಅಂದರೆ, ಇತ್ತೀಚೆಗೆ ನಾವು ನೋಡ್ತಾ ಇದ್ವಿ ಟ್ರೆಡಿಷನಲ್ ಕ್ರೈಮ್ ಇತ್ತು. ಕಳ್ಳ ಬರ್ತಾನೆ, ರಾತ್ರಿ ಬೀಗ ಹೊಡಿತಾನೆ, ನಿಮ್ದು ದುಡ್ಡು ಇಟ್ಟಿರ್ತೀರ, ಎಲ್ಲ ಕಳ್ತನ ಮಾಡ್ಕೊಂಡು ಹೋಗ್ತಾನೆ. ಅದು ಈಗ ಟ್ರೆಡಿಷನಲ್ ಮೆಥಡ್ ಚೇಂಜ್ ಆಗಿದೆ, ಸೈಬರ್ ಕ್ರೈಮ್ ಬಂದಿದೆ. ನೀವೇ ಕಳ್ಳನಿಗೆ ನಿಮ್ಮ ಕೈಯಿಂದ ನಿಮ್ಮ ಕೈಯಾರ ನಿಮಗೆ ಗೊತ್ತಿದ್ದು ದುಡ್ಡನ್ನು ಎಲ್ಲ ನಿಮ್ಮ ಅಕೌಂಟಲ್ಲಿರೋ ಎಲ್ಲ ದುಡ್ಡು ಹೊಟ್ಟೋಗುತ್ತೆ. ಏನೋ ಒಂದು ಕೇಳ್ತಾನೆ, ಇದರಲ್ಲಿ ನಿಮ್ಮ ಮೊಬೈಲಲ್ಲಿ ಇಟ್ಕೊಂಡಿರ್ತೀರ, ಅಲ್ಲಿ ಏನೋ ಒಂದು ಪಾರ್ಸಲ್ ಬಂದಿದೆ, ಮತ್ತು ಏನೋ ಒಂದು ಲಾಟ್ರಿ ಬಂದಿದೆ, ಮತ್ತು ಯಾವುದಾದ್ರು ಬೇರೆ ಬೇರೆ ಅಮಿಷಗಳನ್ನು ತೋರಿಸಿ ನಿಮ್ಗೊಂದು OTP ಬರುತ್ತೆ, ಶೇರ್ ಮಾಡಿ ಸರ್ ಅಂತ ಹೇಳ್ತಾನೆ. ನೀವು OTP ಶೇರ್ ಮಾಡ್ತೀರಾ, ನಿಮ್ಮ ಅಕೌಂಟ್ಗೆ ಇನ್ನೊಂದು ಮೆಸೇಜ್ ಬರುತ್ತೆ ನಿಮ್ಮ ಬ್ಯಾಂಕಿಂದ, ನಿಮ್ಮಲ್ಲಿರೋ ಅಕೌಂಟಲ್ಲಿರೋ ಎಲ್ಲ ಅಮೌಂಟ್ ಡ್ರಾ ಆಗಿಬಿಟ್ಟಿದೆ ಅಂತೇಳಿ. ಅದು ಈಸಿ ಇಲ್ಲ. ಅದು ಈ ಬೇರೆ ನೋಡಿ ಟ್ರೆಡಿಷನಲ್ ಮೆಥಡಲ್ಲಿ ಈ ಹಿಂದೆ ಕಳ್ತನ ಮಾಡ್ಕೊಂಡಿದ್ರೆ ಮನೆಯಲ್ಲಿ 100 ಗ್ರಾಮ್ ಚಿನ್ನ ಕಳ್ತನ ಮಾಡ್ಕೊಂಡಿದ್ರೆ ಆಲ್ಮೋಸ್ಟ್ 99-100 ಗ್ರಾಮ್ ಸಿಕ್ಕಿದೆ. 100% ರಿಕವರಿ ಆಗ್ತಾ ಇತ್ತು. ಇದರಲ್ಲಿ ಸರ್ವರು ಬೇರೆ ಕಡೆಗೆ ಬೇರೆ ಕಂಟ್ರಿಲೇ ಇರುತ್ತದು. ಅವನು ಏನ್ ಮಾಡ್ತಾನೆ, ದುಡ್ಡು ಬಂದ ತಕ್ಷಣ ಒಂದು 20 ಅಕೌಂಟ್ಗೆ ಹಾಕ್ಬಿಡ್ತಾನೆ, ಅಲ್ಲಿಂದ ಟ್ರಾನ್ಸ್ಫರ್ ಮಾಡ್ಬಿಡ್ತಾನೆ, ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತಾನೆ. ಅವನು ಯಾರು ವ್ಯಕ್ತಿ ಏನು ರಿಕವರಿನೇ ಆಗಲ್ಲ ಅದು. ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಕೈನಲ್ಲಿ ಮೊಬೈಲ್ ಇದೆ ಅಂತ ಹುಷಾರಾಗೆ. ಆನ್ಲೈನ್ ಫ್ರಾಡ್ ತುಂಬಾನೇ ಆಗ್ತಾ ಇದೆ. ಈಗ ಮೊನ್ನೆ ಒಬ್ಬ 13 ಮದುವೆ ಆಗಿದೆ ಮ್ಯಾಟ್ರಿಮೋನಿಯಲ್ಲಿ ಮೈಸೂರಿನಲ್ಲಿ.
ಈ 6 ಜನಕ್ಕೆ ಅದರಲ್ಲಿ ಮಕ್ಕಳು ಕೂಡ ಇದ್ದಾರೆ. ಎಲ್ಲ ಒಳ್ಳೊಳ್ಳೆ ಡಾಕ್ಟರ್ಸು, ಒಳ್ಳೊಳ್ಳೆ ಇವ್ರಿಗೇನೆ ಅವನು ಟಾರ್ಗೆಟ್ ಮಾಡ್ತಾ ಇದ್ದ, ಮ್ಯಾಟ್ರು ಮದುವೆ ಆಗ್ತೀನಿ ಅಂತ ಹೇಳಿ ನಾನು ಡಾಕ್ಟರ್ ಅಂತ ಹೇಳಿ ಮಾಡ್ತಾ ಇದ್ದಾಗ ಏನು ಪೂರ್ವಾಪರ ವಿಚಾರಣೆ ಮಾಡಲ್ಲ, ಸುಮ್ಮನೆ ಹೋಗೋದು. ಆನ್ಲೈನಲ್ಲಿ ಬಂತಲ್ಲ ಡಾಕ್ಟ್ರು ಏನು ಅಂತ ಹೇಳಿ ಮದುವೆ ಆಗೋದು. ಅವ್ನು ದುಡ್ಡು ಎಲ್ಲ ಕೊಡ್ತಾರೆ, ಕ್ಯಾಶ್ ಕೊಡ್ತಾರೆ, ಗೋಲ್ಡು, ಅವ್ನ ಕಾರ್ ಎಲ್ಲ ಕೊಡಿಸ್ತಾರೆ. 6 ತಿಂಗಳಾದ್ಮೇಲೆ ಮನುಷ್ಯ ಅವನು ಇರೋದೇ ಇಲ್ಲ, ಎಲ್ಲಿರ್ತಾನೋ ಗೊತ್ತಿಲ್ಲ. ಆ ರೀತಿ ಆಗಿದೆ. 13 ಮದುವೆ ಆಗಿ ಈ ಥರ ಇದು ಟ್ರೆಡಿಷನಲ್ ಕ್ರೈಮ್ ಎಲ್ಲ ಬದಲಾವಣೆ ಆಗಿದೆ. ಈಗ ನೆಕ್ಸ್ಟು ಈ ಥರ ಸೈಬರ್ ಕ್ರೈಮ್ ಪ್ರಾರಂಭ ಆಗಿದೆ. ಹುಷಾರಾಗಿ ಮೊಬೈಲ್ ಎಲ್ಲ ಯೂಸ್ ಮಾಡಲಿ. ಇವಾಗ ಹಿಂದೆಗಡೆಲ್ಲ ಹೆಣ್ಮಕ್ಳೆಲ್ಲ ಭಾಳ ಇದ್ದೀರಾ, ಸುಮಾರು ನೀವು ನೋಡ್ತಾ ಇರ್ತೀರಾ. ಕೆಲವರು ಮಕ್ಕಳನ್ನ ಟಾರ್ಗೆಟ್ ಮಾಡೋದು ಒಂದು ಗ್ರೂಪ್ ಇದೆ. ಮತ್ತು ಮಧ್ಯವಯಸ್ಕರು, ಹಿರಿಯರು, ಏಜ್ ಆದವರು, ಈ ಥರದವ್ರು ಲೋನ್ ಕೊಡ್ತೀನಿ ಆ ಥರ ಈ ಥರ ಎಲ್ಲ OTP ಎಲ್ಲ ಕೇಳ್ತಾರೆ. ದಯವಿಟ್ಟು ಯಾವುದೂ ಶೇರ್ ಮಾಡಬೇಡಿ. ಮುಖ್ಯವಾಗಿ ಮೊಬೈಲು ಇನ್ನೊಂದು ತಪ್ಪು ಮಾಡ್ತೀವಿ. ಇವಾಗ ನಿಮ್ಮ ಮನೆಯಲ್ಲಿ ಎಲ್ಲ ಇಟ್ಟೋಗಿರ್ತಾರೆ, ಕಳ್ಳನಿಗೂ ಗೊತ್ತಿರಲ್ಲ, ಲಾಕ್ ಮಾಡಿರ್ತಾರೆ ನೀಟಾಗಿ. ಇಂಟರ್ನಲ್ ಲಾಕ್ ಇರುತ್ತೆ, ಹೊರಗಡೆ ಲಾಕ್ ಆಗ್ತದೆ ಹಿಂದೆಗಡೆ. ಈಗ ಇಂಟರ್ನಲ್ ಲಾಕ್ ಹಾಕಿ ಹೋಗಿರ್ತೀರಾ, ನನ್ನ ಮನೆ ಸೇಫ್ ಆಗಿದೆ ಯಾರಿಗೂ ಗೊತ್ತಾಗಲ್ಲ. ಹೊರಗಡೆ ಲೈಟ್ ಹಾಕ್ತೀರಾ, ಒಳಗಡೆ ಲೈಟ್ ಹಾಕ್ತೀರಾ. ಕೆಲವರು ಇನ್ನೂ ಬುದ್ಧಿವಂತರು ಟಿವಿನೂ ಆನ್ ಮಾಡಿರ್ತಾರೆ ಒಳಗಡೆ ಯಾರು ಇದ್ದಾರೆ ಅಂತ. ಆದ್ರೆ ಹೋಗ್ತೀರಾ ನೀವು ತಿರುಪತಿಗೋ ಇಲ್ಲ ಯಾವುದೋ ಒಂದು ಊರಿಗೋ, ಗೋವಾಗ ಹೋಗ್ತೀರಾ, ಎಲ್ಲ ಫ್ಯಾಮಿಲಿ ನಿಂತ್ಕೊಂಡು ಸೆಲ್ಫಿ ತಗೊಂಡು ಫೇಸ್ಬುಕ್ಕಲ್ಲಿ ಹಾಕ್ತೀರಾ. ಕಳ್ಳನ್ ಗೊತ್ತಾಯ್ತು ಇವ್ರು ಯಾರು ಇಲ್ಲ ಮನೇಲಿ ಎಲ್ಲ ನೋಡಿ 1 hour ಹಿಂದೆ ನೀವು ಅಪ್ಲೋಡ್ ಮಾಡ್ತೀರಾ. ನಿಮ್ಗೆ ಗೊತ್ತಾಗ ಲೊಕೇಶನ್. ನೆಕ್ಸ್ಟು ಗೋವಾದಿಂದ ಎಲ್ಲೋ ಮಹಾರಾಷ್ಟ್ರ ಕೊಲ್ಲಾಪುರ ಹೋಗ್ತೀರಾ, ಅಲ್ಲೊಂದು ನೆಕ್ಸ್ಟ್ ಡೇ ಇಲ್ಲಿ ಕೊಲ್ಲಾಪುರ ಬರ್ತೀವಿ. ನೀವು ಬರ್ತಾರಲ್ಲ ಮೂಮೆಂಟ್ ಎಲ್ಲ ತಿಳ್ಕೊಳ್ತಾನೆ ಕಳ್ಳ. ನಿಮ್ಮನೇಲೇ ಇದ್ದು ನಿಮ್ಮನೇಲಿ ಅಡುಗೆ ಮಾಡಿ ಊಟ ಮಾಡಿ ನಿಧಾನವಾಗಿ ಕಳ್ತನ ಮಾಡ್ಕೊಂಡು ಹೊರಟೋಗ್ತಾನದು. ಇದೆಲ್ಲ ಹೊಸ ಮೆಥಡ್ಗಳು. ಇವೆಲ್ಲ ನಿಮ್ಮ ಕೈಯಿಂದನೇ ನೀವು ಸುಮಾರು ಅಪರಾಧಗಳು. ಅದಕ್ಕೆ ದಯವಿಟ್ಟು ಯಾವುದನ್ನು ಈ ಥರ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮದು ಎಲ್ಲಿ ಮೂವ್ಮೆಂಟ್ ಎಲ್ಲ ಶೇರ್ ಮಾಡೋಕ್ಕೆ ಹೋಗ್ಬೇಡಿ. ಈ ಥರದ್ದು ನಮ್ಮ ಕೈಯಿಂದನೇ ನಮ್ಗೆ ಅಪರಾಧಗಳು ಆಗ್ತಾ ಇದೆ. ಮತ್ತು ಸಾರ್ವಜನಿಕರು ಇರಲಿ, ನಾವೊಂದು ವಿನಂತಿ ಅಂತ ಹೇಳಿದ್ರೆ, ಈಗ ಪೊಲೀಸರಿಗೆ ಕಣ್ಣು, ಕಿವಿ, ಮೂಗು ಏನಿದೆ ಅವೆಲ್ಲ ನೀವೇನೇ ಇರ್ತೀರ ಸಾರ್ವಜನಿಕರು. ಎಲ್ಲ ಕಡೆ ಪೊಲೀಸ್ ಬಂದು ಎಲ್ಲ ಮಾಹಿತಿ ತಿಳ್ಕೊಳಕ್ಕಾಗಲ್ಲ. ಬೀಟ್ಗಳಲ್ಲಿ, ಪ್ರತಿ ಬೀಟ್ಗಳಲ್ಲಿ ಬೀಟ್ ನಾಗರಿಕರು ಇರ್ತಾರೆ. ಮತ್ತು ಪ್ರತಿಯೊಬ್ಬರ ಕರ್ತವ್ಯನೂ ಕೂಡ ತಮಗೆ ಗೊತ್ತಿರೋ ಯಾವುದೇ ಇದು ಒಂದು ಅಪರಾಧಕ್ಕೆ ಸಂಬಂಧಪಟ್ಟ ಯಾವುದೇ ಮಾಹಿತಿ ಅದನ್ನು ತಾವು ನೇರವಾಗಿ ತಿಳಿಸ್ಬೋದು. ನಿಮ್ಮ ಹೆಸರನ್ನು ಎಲ್ಲೂ ನಾವು ಡಿಸ್ಕ್ಲೋಸ್ ಮಾಡಲ್ಲ. ನೀವೇ ಹೇಳಿದ್ದೀರಾ ಅಂತ ನಿಮ್ಮ ಎಲ್ಲೂ ಎವಿಡೆನ್ಸ್ಗೂ ಕರೆಯಲ್ಲ, ನಿಮ್ಮ ಯಾವುದಕ್ಕೂ ಕರೆಯಲ್ಲ. ಮಾಹಿತಿ ಕೊಟ್ಟರು ಸಾಕು, ನಾವು ಮುಂದುವರ್ಕೊಂಡು ಹೋಗ್ತೀವಿ. ತಾವೆಲ್ಲರೂ ಏನು ಮಾಹಿತಿ ಕೊಟ್ಟರೆ ನಮಗೆ ಇನ್ನೂ ಹೆಚ್ಚು ಅಪರಾಧಗಳನ್ನು ತಡೆಗಟ್ಟಲಿಕ್ಕೆ ಮತ್ತು ನಡೆದಿರುವಂಥ ಅಪರಾಧಗಳನ್ನು ಪತ್ತೆ ಹಚ್ಚಲಿಕ್ಕೆ ಅನುಕೂಲ ಆಗುತ್ತೆ. ತಮ್ಮೆಲ್ಲರಿಗೂ ಒಂದು ಸಹಕಾರ ನಮ್ಮ ಪೊಲೀಸ್ ಇಲಾಖೆಗಿರಲಿ. ಅದೇ ರೀತಿ ನಾವು ಯಾವಾಗಲೂ ಬೆಂಬಲವಾಗಿ ಮತ್ತು ನಿಮಗೆ ರಕ್ಷಣೆ ಕೊಡಲಿಕ್ಕೆ ನಮ್ಮ ಮೈಸೂರು ಪೊಲೀಸು ನಮ್ಮ ಕಮಿಷನರ್ ನೇತೃತ್ವದಲ್ಲಿ ಯಾವಾಗೂ ರೆಡಿ ಇರುತ್ತೆ. ಮತ್ತು ತಾವು ಇನ್ನೊಂದು ಈ ಸರಿ ಏನಂದರೆ ಹೊಸದಾಗೊಂದು ಪ್ರತಿ ಸರಿ ನಮ್ಮ ಆಫೀಸ್ಗಳಲ್ಲಿ ಕರೆದು ಅಲ್ಲಿ ಇಲ್ಲಿ ಮೀಟಿಂಗ್ಗಳೆಲ್ಲ ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ನಮ್ಮ ಕಮಿಷನರ್ ಸರ್ ಏನು ಹೇಳಿದ್ದಾರೆ, ಈ ಸಾರಿ ಇನ್ನು ಜನಗಳ ಹತ್ರ ನಾವೇ ಹೋಗೋಣ. ಪ್ರತಿಯೊಬ್ಬರು ಇವಾಗ ನೋಡಿ ಸುಮಾರು ಜನ ಬಂದಿದ್ದಾರೆ. ಒಂದು ಅಲ್ಲಿ ಕರೆದ್ರು 15-20 ಜನ ಬರ್ತೀರಾ. ಈಗೆಲ್ಲ ಸುಮಾರು ಮಹಿಳೆಯರು ಮತ್ತು ಸುಮಾರು ಮಕ್ಕಳುಗಳಿದ್ದಾರೆ. ಎಲ್ಲ ಭಾಳ ಖುಷಿ ಆಗ್ತಾ ಇದೆ. ಇದೇ ರೀತಿ ನಿಮ್ದೆಲ್ಲ ಸಹಕಾರ ಇರಲಿ.